ಸರ್ ಹೇಳಿ, ದೊಡ್ಡಬಳ್ಳಾಪುರ ಜೆಡಿಎಸ್ ನಲ್ಲಿ ಏನ್ ನಡೀತಾ ಇದೆ? ಇಷ್ಟೊಂದು ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಒಂದು ಗುಂಪಿನಿಂದ ಇನ್ನೊಂದು ಗುಂಪಿಗೆ ಹೋಗಬಾರ್ದು ಅಂತ ಏನಾದ್ರು ರೂಲ್ಸ್ ಗೀಲ್ಸ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಯಾವ ಒಂದು ಗುಂಪು ಎರಡು ಗುಂಪು ಅಂತ ಇಲ್ಲ. ಒಂದು ನಿಖಿಲ್ ಅಣ್ಣ ಮೊನ್ನೆ ಬಂದಾಗ ಅಹಂ ಎಲ್ಲ ಬಿಟ್ಟು ಲೀಡರ್ಗಳೆಲ್ಲ ಒಂದಾಗ್ರಿ ಅಂದ್ರು. ಈಗ ನಿಖಿಲ್ ಅಣ್ಣಂಗೆ ನೀವು ಪತ್ರಿಕಾ ಮಾಧ್ಯಮದವ್ರು ಕೇಳಬೇಕು, ಅಹಂ ಇವಾಗ ಯಾರ ಗದೆ ನೋಡ್ರಿ, ಯಾವ ಗ್ರೂಪ್ನವ್ರಿಗೈತೆ, ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಬೇಕು, ಅದನ್ನ ನೀವು ಸರ್ ಮಾಡ್ರಿ ಅಂತ ಹೈಕಮಾಂಡ್ಗೆ ನೀವು ಪತ್ರಿಕಾ ಮಾಧ್ಯಮದವ್ರು ಹೋಗಿ ತಿಳಿಸಿ ಇಲ್ಲಿ ಏನೇನು ನಡೆದದೆ ಅಂತ. ಅವಾಗ ಏನು ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ತೀರ್ಮಾನ ಮಾಡ್ತದ, ಇಲ್ಲ ದೊಡ್ಡಬಳ್ಳಾಪುರದಾಗ JDS ಬೇಡ ಬಿಡಪ್ಪ ಹಾಳಾಗಿ ಹೋಗಿದೆ ಅಂತ ಬಿಡ್ತಾರೋ, ಅದು ಅವ್ರ ವಿವೇಚನೆ ಬಿಟ್ಟಿದ್ದು. ನಾವಂತೂ JDS ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತೇನೆ ಹೊರತು ಯಾವುದೇ ಲೀಡರ್ಶಿಪ್ಪು ನಾನು ತಗೊಳಕ್ ಬರಲ್ಲ. ಆ ರೀತಿ ಅಂದಿರೋದು ಮಾತ್ರ ಅಕ್ಷಮ್ಯ ಅಪರಾಧ. ಅದು ಆ ಲೇಡೀಸು ಮುಂದಿನ ದಿನಗಳಿಗೆ ಯಾವ ರೀತಿ ನಿಲ್ಲುತ್ತಾ ಅಂತಾರೋ ಅವ್ರ ಪರವಾಗಿ ನಾವು ನಿಲ್ಲೋದಕ್ಕೆ ನಾವು ರೆಡಿ ಇದ್ದೀವಿ, ನಿಷ್ಠಾವಂತ ಕಾರ್ಯಕರ್ತರು. ಅಷ್ಟು ಹೇಳಕ್ ಬಯಸ್ತೀನಿ. ಈಗ ಆಗಿರೋ ಜಿಲ್ಲಾ ಅಧ್ಯಕ್ಷ ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷ, ಇವಾಗ ತಾಲೂಕು ಅಧ್ಯಕ್ಷನ್ ಮಾಡಿರೋದು, ಅವ್ರ ಹಿಂಬಾಲಕರು ಬೈದಿರೋದು, ಇದು ಅವರು ಯಾವ ರೀತಿಯಾಗಿ ಇಲ್ಲ ಅವ್ರನ್ನ ಪಾರ್ಟಿಯಲ್ಲಿ ಇರ್ಸ್ಕೊಂತಾರ, ಇಲ್ಲ ಸಮರ್ಥನೆ ಮಾಡ್ಕೊಂತಾರ, ಇಲ್ಲ ಮಾಡಿರೋ ತಪ್ಪು ಅಂತಾರ, ಅದು ಅವ್ರ ವಿವೇಚನೆ ಬಿಟ್ಟಿದ್ದು. ನಾನು ಮಾತ್ರ ಇದು ಮಾಡಿರೋದು ಮಾತ್ರ ಅಕ್ಷಮ್ಯ ಅಪರಾಧ. ಒಂದು ಮೈನರ್ ಕಮಿಟಿ, ಒಂದು SC ಕಮಿಟಿ ಅವ್ರನ್ನ ಈ ರೀತಿ ಅಂದಿರೋದು ತಪ್ಪು. ಅದನ್ನ ನಾನು ಖಂಡಿಸ್ತೀನಿ. ಆ ಅಮ್ಮನ ಪರವಾಗಿ ನಾವು ನಿಂತ್ಕೊಂತೀವಿ. ಏನಕ್ಕೋಸ್ಕರ ಘಟನೆ ನಡೆದಿದ್ದು ಅಂದ್ರೆ, ಮೊನ್ನೆ ನಮ್ಮ ಅಪ್ಪಾಜಿ ಅವ್ರದ್ದು, ದೇವೇಗೌಡ ಅಪ್ಪಾಜಿ ಬರ್ಡೇ ಇತ್ತು. ಅಲ್ಲಿ ಎಲ್ಲ ಆಂಜನೇಯ ಸ್ವಾಮಿ ಹತ್ರ ಅವ್ರೇನೋ ಬರ್ಡೇ ಆಚರಣೆ ಮಾಡ್ಕೊಬೇಕು ಅಂತ ಹರೀಶ್ ಗೌಡನ ಗುಂಪೆಲ್ಲ ಸೇರ್ಕೊಂಡಿತ್ತಂತೆ. ಇಲ್ಲಿ ಕೆಲವರು ನಿಷ್ಠಾವಂತ ಕಾರ್ಯಕರ್ತರೆಲ್ಲ ನಾವು ಸೋಮೇಶ್ವರ ಬಡಾವಣೆ ಮಾಡ್ತಿರೋಣ, ನೀವು ಇಲ್ಲಿಗೆ ಬರೋಣ ಅಂತ ನನ್ನೂ ಕರೆದಿದ್ರು, ಮುನೇಗೌಡ್ರನ್ನೂ ಕರೆದಿದ್ರು. ನಾನು ಸುಮ್ಮನೆ ಅಲ್ಲಿ ಪೂಜೆಗೆ ಹೋಗಿದ್ದೆ. ಕಾರ್ಯಕರ್ತರೆಲ್ಲ ಅಲ್ಲಿ ಏನೋ ಒಂದು ಪೂಜೆ ಮಾಡಿಬಿಟ್ಟು ಅನುದಾನ ಮಾಡಿದ್ರು, ಅದಕ್ಕೆ ನಾನು ಪಾಲ್ಗೊಂಡಿದ್ದೆ. ಅದಕ್ಕೆ ಇವ್ರು ಲೇಡೀಸು ಬಂದಿದ್ರು. ಆ ಲೇಡೀಸ್ ಅವರು ಯಾರು ಅಂತಲೂ ನನ್ನ ನಂಬರ್ ಸಹ ಇಲ್ಲ, ಬಟ್ ನಮ್ಮ JDSನವರು ಅಂತ ಗೊತ್ತಿತ್ತು. ಇದಕ್ಕೆ ಇಲ್ಲಿಗೆ ಬಂದಿರೋದಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಹೋಗಿದ್ದೀರಾ ಅಂತೇಳಿ ಆ ಗುಂಪಿನವರು ಘರ್ಷಣೆ ಮಾಡ್ಕೊಂಡಿದ್ದಾರೆ. ಅದು ಘರ್ಷಣೆ ಮಾಡೋದು ಕೇಳಿ, ಆದರೆ ಅವ್ಯಾಚ ಪದಗಳು, ಬೆದರಿಕೆ, ಇದು ರೌಡಿಸಮು, ಇದೆಲ್ಲ ದೊಡ್ಡಬಳ್ಳಾಪುರದಲ್ಲಿ ನಡೆಯಲ್ಲ. ಇದು ಮುಂದಿನ ದಿನದಾಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಮಾಡ್ಲಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಆಗಿರ್ತೀವಿ. ಹರೀಶ್ ಗೌಡ ಈಗ ತಾಲೂಕು ಅಧ್ಯಕ್ಷ ಆಗಿದ್ದಾರೆ, ಅವ್ರ ಬೆಂಬಲಿಗನೇ ಈ ರೀತಿ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಹರೀಶ್ ಗೌಡರಿಗೆ ಇದು ಶೋಭೆ ತರುತ್ತ? ಅದು ಹರೀಶ್ ಗೌಡ್ನೇ ಹೇಳ್ಬೇಕು, ನನಗೆ ಶೋಭೆ ತರ್ತದ ಈ ರೀತಿ ಅದು ಹೋದ್ರೆ ದೊಡ್ಡಬಳ್ಳಾಪುರದ ಸಂಘಟನೆ ಆಗ್ತದ, ಇಲ್ಲ JDS ನಿರ್ಣಾಮ ಆಗ್ತದ ಅನ್ನೋದು ಅವನು ಆತ್ಮಾವಲೋಕನ ಮಾಡ್ಕೊಬೇಕು. ಜಿಲ್ಲಾಧ್ಯಕ್ಷನು ಆತ್ಮಾವಲೋಕನ ಮಾಡಬೇಕು. ಇದು ಪೂರ್ವಕವಾಗಿರೋ ನಮ್ಮ ಕೃಷ್ಣಾರೆಡ್ಡಿ ಅವರು ಇದಕ್ಕೆ ಎಲ್ಲೂ ಇಲ್ಲದಷ್ಟು ದೊಡ್ಡಬಳ್ಳಾಪುರದ ಮೇಲೆ ಏನಕ್ಕೆ ಪ್ರೆಜರ್ ಆಗ್ತಾವ್ರೆ, ಜಿಲ್ಲಾಧ್ಯಕ್ಷ ಏನಕ್ಕೆ ಪ್ರೆಜರ್ ಆಗ್ತಾವನೆ, ನಾವು ಇದನ್ನೆಲ್ಲ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದೀವಿ. ನೆಲಮಂಗಲಕ್ಕೆ ಇನ್ನೂ ಹೋಗಿ ಅಲ್ಲಿ ತಾಲೂಕು ಅಧ್ಯಕ್ಷನ್ ಮಾಡೋಕ್ಕಾಗಿಲ್ಲ. ದೇವನಹಳ್ಳಿಯಲ್ಲಿ ತಾಲೂಕು ಅಧ್ಯಕ್ಷನ್ ಮಾಡಿ ಅಲ್ಲಿ 2 ಗುಂಪು ಮಾಡಿಕ್ಕವ್ರೆ. ದೊಡ್ಡಬಳ್ಳಾಪುರದಲ್ಲಿ ಗುಂಪುಗಾರಿಕೆ ಅನ್ನೋದಲ್ಲ, ಒಬ್ಬ JDS ನಿಷ್ಠಾವಂತ ಕಾರ್ಯಕರ್ತನ ಅವಮಾನ ಮಾಡಿರೋದು ಇದು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಭಾರಿ ನೋವಾಗೈತೆ. ಇದು JDS ಪಕ್ಷದ ತತ್ವ ಸಿದ್ಧಾಂತನ. ಇದು ಕುಮಾರಣ್ಣವರು, ನಿಖಿಲ್ ಅಣ್ಣವರು ಎಲ್ಲನೂ ಕುಂತು ಇದು ಪರಿಶೀಲನೆ ಮಾಡೋ ಅಂತ ಕಾಲ ಬರ್ತದೆ. ಪರಿಶೀಲನೆ ಮಾಡ್ಲಿ, ಅವರು ತೀರ್ಮಾನಕ್ಕೆ ನಾವು ಬದ್ಧ ಆಗಿರ್ತೀವಿ. ನಿಮಗೂ ಬೈತಿರ್ತಕ್ಕಂಥದ್ದು, ನಮ್ಮ ತಾಯಿಯನ್ನ ನಿಂದಿಸಿದ್ದಾರೆ, ಅದಕ್ಕೆ ದೇವರೇ ಉತ್ತರ ಕೊಡ್ತಾನೆ ಸದ್ಯದಲ್ಲೇನೆ. ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ನಮಗೂ ತುಂಬಾ ನೋವಾಗಿದೆ. ಈಗ ಇವರು ಕಿತ್ತಾಟದಲ್ಲಿ ನಮ್ಮ ತಾಯಿನ ತರೋದು ಎಷ್ಟು ಸೂಕ್ತ. ಹಿಂದೆ DKC ತಾಯಿನ ತಂದಾಗ ಕುಮಾರಸ್ವಾಮಿ ಫಂಕ್ಷನ್ ಆಗಿತ್ತಲ್ಲ, ಆ ರೀತಿಯಾಗಿ ದೊಡ್ಡಬಳ್ಳಾಪುರದಾಗ ನೆಕ್ಸ್ಟ್ ಫಂಕ್ಷನ್ ನಾವು ನಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಲ್ಸ್ಬೇಕಾಗ್ತದೆ ಹರೀಶ್ ಗೌಡನ ಮುಂದೆ. ಯಾಕಂದ್ರೆ ಅವನ ಹಿಂಬಾಲಕರು, ಅವನೇ ಇದಾನ ಇಲ್ಲ ನಮಗೆ ಗೊತ್ತಿಲ್ಲ, ಅವನ ಹಿಂಬಾಲಕರು ಮಾಡಿರೋದು, ಅವನೇ ಅದಕ್ಕೆಲ್ಲ ಉತ್ತರ ಕೊಡಬೇಕು. ಜಿಲ್ಲಾಧ್ಯಕ್ಷ ಉತ್ತರ ಕೊಡಬೇಕು. ಇದೆಲ್ಲ ಆಗೋಕ್ಕೂ ಕಾರಣ ಜಿಲ್ಲಾಧ್ಯಕ್ಷನ ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸ್ಟೇಜ್ ಮೇಲೆ ಪತ್ರ ವಿತರಣೆ ಮಾಡೋದು ಬಿಟ್ಟು ಹೋಗಿ ಎಲ್ಲೋ ರೆಸಾರ್ಟ್ಸ್ ಮಾಡ್ತಾರೆ ಅಂದ್ರೆ, ಅಲ್ಲಿಗೆ ಈ ಜಿಲ್ಲಾಧ್ಯಕ್ಷ ಎಷ್ಟು ಮಟ್ಟಿಗೆ ದೊಡ್ಡಬಳ್ಳಾಪುರ ತಾಲೂಕಾಗ ಒಂದು JDS ನಿರ್ಣಾಮ ಮಾಡಬೇಕು ಅನ್ನೋದು ಜನಗಳಿಗೆ ಗೊತ್ತದೆ. ಜನಗಳು ಮುಂದಿನ ದಿನ ತೀರ್ಮಾನ ಮಾಡ್ತಾರೆ, ಯಾರು ಒಳ್ಳೆಯವರು JDS ನಲ್ಲಿ, ಯಾರು ಕೆಟ್ಟವರು. ಇದೆಲ್ಲ ಶೋಭೆ ತರ್ತದ ಏನು ಅಂತ ಮತದಾರರು ತೀರ್ಮಾನ ಮಾಡಿ ಮುಂದಿನ ಮತದಾರ ತೀರ್ಪಿಗೆ ನಾನು ಬದ್ನಾಗಿರ್ತೇನೆ ಹೊರತು ಯಾವ ಮುಖಂಡರ ತೀರ್ಪಿಗೆ ನಾನು ಬದ್ನಾಗಿರಲ್ಲ. ಈಗ ಅಶ್ವಥ್ ಅಂತಕ್ಕಂಥವ್ರು ಬೈದಿರೋರು ದೊಡ್ಡಬಳ್ಳಾಪುರ ಚುನಾವಣೆ ಬರೀ 24 ಕೋಟಿ ತಗೊಂಡಿರ್ತಾರೆ. ಅದು ಅವರವರ ವೈಯಕ್ತಿಕ 24 ಕೋಟಿ ತಗೊಂಡವರೋ, ಇಲ್ಲ ಮುನೇಗೌಡರು ಅವ್ರಿಗೆ ದುಡ್ಡು ಕೊಟ್ಟವರೋ, ಇಲ್ಲೋ ದುಡ್ಡಿಲ್ಲ ಅಂತ ಸೋತವ್ರೋ, ಅದು ವೈಯಕ್ತಿಕ. ನಾನು ಅದನ್ನ ಪ್ರಶ್ನೆ ಮಾಡಲ್ಲ. 24 ಕೋಟಿ ತಗೊಂಡವರು, 14 ಕೋಟಿ ತಗೊಂಡವರು. ಆದ್ರೆ ಒಬ್ಬ ಮೈನರ್ ಕಮಿಟಿಯನ್ನಂತೂ ಬೈದಿರೋದಂತೂ ಇದು ಅಕ್ಷಮ್ಯ ಅಪರಾಧ.
ಇದ್ರ ಬಗ್ಗೆ ಆ ಲೇಡೀಸ್ ಏನ್ ತೀರ್ಮಾನ ತಗಂತಾರೆ. ನಮ್ಮ ತಾಯಿ ನಿಂದಿಸೋದಕ್ಕೆ ನಾವೇನ್ ಮುಂದೆ ಮಾಡ್ಬೇಕು ಅನ್ನೋದು ನಾವು ಸಮಾಲೋಚನೆ ಮಾಡ್ತೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಕುತ್ಕೊಂಡು. ಕುಮಾರಣ್ಣಂಗೆ ಹೇಳ್ಬಿಟ್ಟು ಆಮೇಲೆ ತೀರ್ಮಾನ ತಗಂತೀನಿ. ಅದುವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ. ಕುಮಾರಣ್ಣಂಗೂ ಸದ್ಯದಲ್ಲೇ ಹೋಗ್ತದೆ ಮೀಡಿಯಾ ಮುಖಾಂತರ. ಅವಾಗ ಏನಾನ ತೀರ್ಮಾನ ತಗಂತಾರ, ಇಲ್ಲ ಹಿಂಗೆ ಬಿಡ್ತಾರ, ಇಲ್ಲ ಮಾಡಿರೋದು ನಾವೇ ಸರಿ, ಇದೇ ನಮ್ JDS ಪಕ್ಷದ ತತ್ವ ಸಿದ್ಧಾಂತ ಅಂತ ಅವರೇ ನಿರ್ಣಯ ಮಾಡ್ತಾರ. ಕಾದ್ ನೋಡೋಣ.